ಏ ರಂಗಕ್ಕಯ್ಯ ಬಾ ಹೋಗೋಣ, ಅಲ್ಲಿ ಮಡಿಕೆ ಬಂದಿದ್ದಾವೆ ತಾಂಬರನ್ ಬಾ. ಅವ್ರ ಮಂತ ನಿಂಗಜ್ಜಿರ್ ಮಂತಗೆ ಇಳಿಸಿದ್ದಾರೆ, ಬಾ ಹೋಗೋಣ ತಾಂಬರನ. ರಾಗಿಗಾದ್ರೂ ಕೊಡ್ತಾರಂತೆ, ದುಡ್ಡಿಗಾದ್ರೂ ಕೊಡ್ತಾರಂತೆ. ಸೇರ್ ಕೊಟ್ರೆ ಒಂದು ಮಡಿಕೆ ಕೊಡ್ತಾರೆ, ಕೇಳೋಣ. ಬೇಸಿಗೆ ಕಾಲಕ್ಕೂ ಅದಕ್ಕೂ ಈಗ ಬುತ್ತಿನ ಮುಂದಾಗಿ ಬಂದಿದ್ರೆ ವಾಸಿಯಾಗಿತ್ತು. ಯಾಕಯ್ಯ ಒಬ್ರು ಬರಲಿಲ್ಲ, ಈಗ ಬಂದಿದ್ದಾರೆ. ಬರೀ ಬುತ್ತಿನಕ ಹೋಗೋಣ, ಹೋಗಿ ತಾಂಬರನ. ಹೌದೇನೆ, ಒಳ್ಳೆ ಅಡುಗೆ ಮಾಡೋ ಹೊತ್ನಾಗ ಬಂದಿದ್ದಾರಲ್ಲೇ, ಉಂಡಿಗಿಂದ ನಮ್ಮ ಬಂದಿಲ್ಲ ಏನಿಲ್ಲ. ಎದ್ದೇಸ್ಕೆಲೆ ಬಂದಿದ್ದಾರೆ. ಈ ಓಟು ಕಸ ಮುಸ್ರೆ ಮಾಡಬೇಕು, ಒಲೆ ಮೇಲೆ ಕ್ಯಾಪ್ಕನ ಸಾರಿಗೆ ಪಾರಿಗೂ ಇಕ್ಕಬೇಕು. ಬಿಸಿಲಾಗ್ತೈತೆ, ನಡೀತಾಯಿ ಹೋಗಿ ಬರೋಣ. ಅದಲ್ಲೇ ಮಡಿಕೆ ಬಂದರೆ ಹೆಂಗೆ ಮಾಡ್ತಾರೆ ಅಂದರೆ ಪಾಪ ಮಡಿಕೆರ್ನೇನೆ ಗಾರ್ಗುತ್ಲು ಮಾಡಿ ತಲಾ ಹಾಕೊಂಡು ಕೈಗೆ ಹಿಡ್ಕೊಂಡು ಅಣ್ಣ ಮಂತಕ್ಕೆ ಹೋಗಿ ದುಡ್ಡು ತಂಬತ್ತೀವಿ ಅಂತಂದು ಹತ್ತೊಂದು ಇತ್ತೊಂದು ಹಿಡ್ಕೊಂಡೋಗಿ ಪಾಪ ಓದ್ಸಲಿ ನಾ ಬಂದು ಹಂಗೆ ಒಯ್ಯ ಅಯ್ಯೋ ಅಂದೋದ. ದುಡ್ಡ ಸರಿಯಾಗಿ ಕೊಡಲೇ ಇಲ್ಲ, ತಾಂಡೋದವು ಮಂತಕ್ಕೆ ಹೋಗಿ ತಂದು ಕೊಡ್ತೀವಿ ಅಂತಂದು ಎಷ್ಟೋ ಜನ ಬಚಿಕೊಂಡ್ರು ಕಣೆ ಪಾಪ. ನಡಿ ಹೋಗೋಣ, ಹೋಗಿ ತಾಂಬರೋಣ. ತಣ್ಣನ ಗುಡಾಣ ಇದ್ದರೆ ವಾಸೆ ತಣ್ಣಗಿರ್ತವೆ, ಬಿಸಿಲಿಗೆ ಹೊತ್ಕೊಂಡು ಮಡಿಕೆಗಳು ನೀರು ವಾಸೆ. ಬಾ ಬಂದು ಅಡುಗೆ ಮಾಡೋಕ್ಕಾಗುತ್ತೆ, ಹೋಗಿ ಬರೋಣ ಬಾ. ಹಂಗೆ ತಣ್ಣ ಮಾಡಿದ್ರೆ ಅವರು ಒಂದೊಂದೇ ಕೊಟ್ಟು ದುಡ್ಡು ಇಸ್ಕೋಬೇಕು. ಫಸ್ಟು ವ್ಯಾಪಾರ ಮಾಡಬೇಕು, ಎಷ್ಟಕ್ಕೆ ಅಂತಂದು ಹೇಳಿ. ಎಲ್ಲರಿಗೂ ಒಂದೇ ಸಲಿನ ಕೊಡ್ತೀವಮ್ಮ, ಇಷ್ಟಕ್ಕೆ ಆದರೆ ಕೊಡ್ತೀನಿ ಅಂತಂದು ಹೇಳಿ ಅವರು ಮುಂದೆ ನಿಂತು ವ್ಯಾಪಾರ ಮಾಡಬೇಕು. ಇಬ್ಬರು ಮೂವರು ಬಂದರೆ ಸರಿ. ಅವರು ಗಂಡ ಹೆಂಡತಿ ಇಬ್ಬರು ಬಂದಿದ್ರಿ, ಒಂದೇ ಒಂದು ಅವಣ್ಣ ಬಂತು, ಒಂದು ಕಡೆಗೆ ಕೊಳ್ಳೋಣ ದುಡ್ಡು ಅಂತಂದಂತಾರೆ, ಒಂದು ಕಡೆಗೆ ಒಂದು ಮಡಿಕೆ ಹಿಡ್ಕೊಂಡು ನಿಂತ್ಕೊಂತಾರೆ, ಒಂದು ಕಡೆಗೆ ಹೋಗಿ ಮಂತಕ್ಕೆ ಹೋಗಿ ತಂದು ಕೊಡ್ತೀನಿ ಅಂತಂದು ಹೋಗ್ತಾರೆ. ಅವಣ್ಣ ಏನು ಕೂರ್ತಿಕೊಂಡಿರ್ತಾರೆ. ಬಾರಕ್ಕೆ ಹೋಗೋಣ, ಸರಜಕ್ಕೆ ಬೇರೆ ಹಂಗಮ್ ತಿತ್ಕೊಳಕ ಒಂದು ಮಾತು ಕರಿಬೇಕಾಗಿತ್ತು. ನೋಡಿರ್ತಾರೆ ಬಾ, ಇನ್ನೇನು ಅವ್ರನ್ನೇನು ದೂರ ಇಲ್ಲ, ಅಲ್ಲೇ ಕೇಳಿಸ್ತಿರುತ್ತೆ. ಗನವ ಕಾಣುತ್ತಾವಳು, ನಮಗೆ ಹೇಳ್ಬೇಕಾಗಿತ್ತು ಅಂತದ್ದು. ಅವಳು ಯಾಕೆ ಹೇಳಿಲ್ಲ ಏನಿಲ್ಲ. ನೋಡಿ ಹಂಗ ನೀನು ನೋಡಿದ್ದೆ, ಹೋಗಿ ತಾಂಬರೋಣ. ದಯವಿಟ್ಟು ವೀಕ್ಷಕರೇ ನಮ್ಮ ವೀಡಿಯೋಸ ನೋಡಿ ಸುಮ್ಮನಾಗ್ಬೇಡ್ರಿ, ಒಂದು ಲೈಕ್ ಮಾಡಿರಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಮುಂದಿನ ವೀಡಿಯೋ ಮಾಡೋಕ್ಕೆ ನಮಗೆ ಒಂಥರ ಉತ್ಸಾಹ ಬರುತ್ತೆ. ನೋಡಿ ಸುಮ್ಮನಾಗ್ಬೇಡ್ರಿ ದಯವಿಟ್ಟು ವೀಕ್ಷಕರೇ. ನನಗೆ ಓಡಾಡಲಿಕ್ಕೆ ಆಗೋದೇ ಇಲ್ಲ, ಆಪ್ರೇಷನ್ ಆಗಿ ಸ್ಪೈನಲ್ ಕಾರ್ಡ್ ಆಪ್ರೇಷನ್ ಆಗಿ ತುಂಬ ತೊಂದರೆ ಆಗಿ ಓಡಾಡೋದೇ ಇಲ್ಲ. ನಾನು ಕೂತ್ಕೊಂಡು ಒಂದು ವೀಡಿಯೋ ಮಾಡ್ತಾ ಇರ್ತೀನಿ. ದಯವಿಟ್ಟು ವೀಕ್ಷಕರೇ ನಿಮ್ಮ ಸಪೋರ್ಟ್ ಇದ್ದರೆ ನನಗೂ ಮುಂದೆ ಮಾಡಬೇಕು ಅಂತ ಅನ್ನೋದು ಉತ್ಸಾಹ ಬೆಳಿತೈತೆ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿರಿ. ಮಡಿಕೆ ಮಣ್ಣಿನ ಮಡಿಕೆ ಬಂದವು ಕಣಮ್ಮೋ ಬುರ್ರಮ್ಮೋ, ಮಡಿಕೆ ಬಂದವು ಬುರ್ರಮ್ಮೋ, ಬಂದು ತಗೊಳ್ರಬೋ, ಮಡಿಕೆ ಬಂದವು ಕಣಮ್ಮೋ. ಆಕಳಿ ಒಣ್ಣ ಹೋದ ವರ್ಷನೂ ಬಂದಿದ್ದು, ಆಲೆ ಬೆಳಕರಿ ಇವತ್ತಿಗೆ ಬಂದ್ಬಿಟ್ಟೈತೆ. ನಾವು ಎದ್ದಿನ ಬಾಗ್ಲಿ ಕಸನೇ ಗುಡಿಸಿಲ್ಲ, ಆಟಕ್ಕೆಲ್ಲ ಬಂದ್ಬಿಟ್ಟೈತಪ್ಪ. ಎಣ ಹೊತ್ತು ಮುಂಚೆ ಬಂದ್ಬಿಟ್ಟೈತೆ. ಏನು ಕಾಪಿ ಕುಡಿದು ಬಂದೇ ಇಲ್ವ, ಯಾತ್ರೆಗೆ ತಗೊಂಬಂದು. ಬಿಸಿಲಾಗುತ್ತೆ, ಎಲ್ಲ ಜನ ಅತ್ಲಾಗಿತ್ಲಾಗ ಹೋಗ್ತಾರೆ ಅಂತಂದು ಹೇಳಿ ಒತ್ತು ಮುಂಚೆ ತಗೊಂಬಂದೆ ಕಣಮ್ಮ, ಬುರ್ರಮ್ಮ ಬುರ್ರಮ್ಮ ನೀವು ಮಾಮೂಲಿ ಗಿರಕ್ಕೆ ಅಂತಂದೇಳಿ ಬಂದು ನಿಮ್ಮಂತಗೆ ಇಳಿಸ್ತೆ. ಕಾಪಿನೇ ನಿಮ್ಮಂತಕ್ಕೆ ಹೋದ್ರೆ ಕೊಡ್ತೀವಿ ಒಂದು ಲೋಟ ಕಾಪಿ ನಮ್ಮಂತಂದೇಳಿ ಬಂದೆ. ನಮ್ಮ ಹುಡುಗ ಟೆಂಪದಾಗೆ ಬಂದು ಇಳಿಸಿ ಹೋತು. ಇನ್ನೊಂದೂರಿಗೆ ಆ ಹುಡುಗ ತಗೊಂಡು ಹೋಗೈತೆ, ಈ ಸಹ ಇಳಿಸಿ ಹೋಗೈತೆ ಈ ಊರಾಗೆ. ಇಷ್ಟು ವ್ಯಾಪಾರ ಆಗ್ತಿದ್ದಂಗೆ ಫೋನ್ ಮಾಡಪ್ಪ, ನಾನು ಬಂದು ಕರ್ಕೊಂಡು ಹೋಗ್ತೀನಿ ಅಂತಂದು ಅದಕ್ಕೆ ಇಲ್ಲಿ ಇಳಿಸ್ತೆ ಕಣಮ್ಮ. ಬುರ್ರಮ್ಮ ಯಾರನ್ನ ತಗೊಂಬರಿದ್ರಿ ಹೇಳಮ್ಮ ಸರಸರನ. ಈಗ ಹೆಂಗೆ ಮಾಡಿದ್ಯಾ ಮಡಿಕೆ? ಒಂದು ಮಡಿಕೆಗೆ ಏನು ರೇಟು ಮಾತಾಡಿದ್ಯಾ ನೀನು? ಏನು ರೇಟಿಗಾದ್ರೂ ಕೊಡ್ತೀಯಾ ಅಣ್ಣ? ಹೇಳಮ್ಮ, ಎಲ್ಲ ಒಂದೇ ಥರದ್ದೇ, ಒಂದೇ ಸೈಜು, 300 ರೂಪಾಯಿ ಫಿಕ್ಸು ಮಾಡಿಬಿಟ್ಟಿದ್ದೀನಿ. ಸಣ್ಣ ಪಣ್ಣವು ಯಾತ್ರ ತರಕ್ಕೆ ಹೋಗಿಲ್ಲ ಕಣಮ್ಮ. ಸಣ್ಣವು ದೊಡ್ಡವು ಅಂತಂದು ಹೇಳಿ ಒಬ್ರು ದೊಡ್ಡವು ಇಸ್ಕೊಂತಾರೆ, ಒಬ್ರು ಸಣ್ಣವು ಇಸ್ಕೊಂತಾರೆ. ಹಂಗೆ ನನ್ನೇ ಒಂದು ತಲೆ ಕೆಡಿಸಿ ಹೋಗ್ತಾರೆ. ಇವು ಹೆಂಗೆ ಉಸಿರು ಕುಟೆ ಬಡ್ದೊಡಕ್ಕಾಗಲ್ಲ ಅಂತಂದೇಳಿ ಒಂದೇ ಸಮನಾದಾಗ ತಂದಿದ್ದೀನಿ. ಒಂದು ಮೀಡಿಯಮ್ ಅದು, ತೀರಾ ದೊಡ್ಡವಲ್ಲ ತೀರಾ ಸಣ್ಣವಲ್ಲ, ಒಂದೇ ಥರದವೇ ತಂದಿದ್ದೀನಿ. ನಾನು ನಾಳೆ ಹೋದ ವರ್ಷ ತಂದು ಬಿಸಿ ಬಿದ್ದಿದ್ದೆ. ಈಗ ಹಂಗ ನಿಂಗಜ್ಜಿರ್ ಮಂತಾಗಿ ಇಳಿಸಿದ್ದಾರೆ, ತಾಂಡೇನು ನಿಂಗಜ್ಜಿ ನೀನು ಆಲೇನೆ? ಅಲ್ಲಮ್ಮ, ನೀವೆಲ್ಲ ಬುರ್ದಲ್ಲೇ, ನೀವು ಇನ್ನೂ ದೂರದಾರು, ನೀವು ತಾಂತಿ 2-3 ತಗೊಂಬರು. ನೀವು ಇದ್ದಂಗೆ ನಾನೇ ತೆಗೆ ತಗೊಂಬನೆ. ನೀನು ಬತ್ತಿ ಅಂತಂದೇಳಿ ರಂಗಮ್ಮ ಬತ್ತಾಳೆ ಅಂತಂದೇಳಿ ನೋಡ್ತಾ ನಿಂತ್ಕೊಂಡಿದ್ದೆ. ಹೋಗಿ ಹೋಗಿ ನೀನಾದರೆ ವಾಸ ವ್ಯಾಪಾರ ಮಾಡೋಕ್ಕೆ, ರೇಟ್ ಕುದುರ್ಸೋಕ್ಕೆ. ಬಿಡು ಪಾಪ, ನೀನೇನು ಯಾತದ್ದು ವ್ಯಾಪಾರ ಮಾಡಲ್ಲ ನೋಡು, ಬರೇ ನಾವೇ ವ್ಯಾಪಾರ ಮಾಡೋದು. ನೀನು ಆಲಯ ಮಾತಾಡ್ಕೊಂಡು ತಾಂಡಿಕ್ಕೊಂಡಿದೀಯಾ, ನಮಗೆ ಹೇಳ್ತೀಯ ಹೇಳು. ಫಸ್ಟ್ಗೇನೆ ನೀನು ಆಲೆ ತಾಂಡಿಕ್ಕೊಂಡಿದ್ದೀಯ, ನಿಮ್ಮ ಮನೆ ತಕ್ಕೆ ಬಂದಾರೆ ಅಂತಂದಂದರೆ ಆ ವಜ್ಜಿಗೆ ಲೋಟದಾಗ ಕಾಪಿ ಗಿಪಿ ಕೊಟ್ಟು ಯಾವುದೋ ಒಂದು ಗಿಲಿಟ್ ಮಾಡ್ಕೊಂಡು ಆಲೆ ತಾಂಡು ಇಕ್ಕೊಂಡಿದೀಯ. ಬುರ್ರಮ್ಮ ನಿಂತ್ಕೊಬೇಡ್ರಿ. ಯಾವ ಬೇಕಾ ಅವನ್ನ ತಗೊಂಡು ಒಂದೊಂದು ತಲಕೊಂದೊಂದು ಯಾವ ಬೇಕೊಂಬೋದೇನಿಲ್ಲ, ಒಂದೇ ತದ್ದವೇ ತಂದಿರೋದು. ಆಲೆ ಹೋದ ವರ್ಷ ಬಿಸಿ ಬಿದ್ದಿದ್ದೆ, ಅದಕ್ಕೆ ನಾನು ಯಾವ ತಂದಿಲ್ಲ, ಒಂದೇ ತದ್ದವೇ ನೀರಿನ ಗುಡಣ ಮಾತ್ರ ತಂದಿದ್ದೀನಿ ಅಷ್ಟೇ. ನ್ಯಾತ್ರವೂ ತಂದಿಲ್ಲ. ಬರೀ ಯಾವ ಬೇಕಾ ಅವನ್ನ ತಗೊಬರ್ರಿ. ಈಗ ಕೊಟ್ಟಿದ್ದ ಹೇಳು ತಾತ, ಏನು ರೇಟಿಗೆ ಕೊಡ್ತೀಯ ಅಂತಂದೇಳಿ. ರಾಗಿಗಾದರೆ ಎಷ್ಟು ರಾಗಿ ಕೊಡಬೇಕು, ದುಡ್ಡಿಗಾದರೆ ಎಷ್ಟು ಅಂತಂದು ಹೇಳು. ಈಗಳಮ್ಮ 300 ರೂಪಾಯಿ ದುಡ್ಡು. ರಾಗಿ ಆದರೆ 10 ಸೇರು ರಾಗಿನ ಕೊಡ್ರಮ್ಮ. ರಾಗಿ ಕೊಡೋದಾದ್ರೆ 10 ಸೇರು ರಾಗಿ ಕೊಡ್ರಿ, ಇಲ್ಲಾಂದರೆ 300 ರೂಪಾಯಿ ದುಡ್ಡು. ಯಾವುದನ್ನ ಒಂದಕ್ಕೆ ಕೊಡ್ತೀನಿ. ಅಪ್ಪ ಇವಾಗ 4 ರೂಪಾಯಿ 40 ರೂಪಾಯಿ ಕೆಜಿ ರಾಗಿ ಆಗಿದ್ದಾವೆ. ನಿನಗೆ 10 ಸೇರ ಕೊಡ್ತಾರೆ. 10 ಸೇರು ಯಾರು ಕೊಡ್ತಾರೆ ನಿನಗೆ? 6 ಸೇರ ಕೊಡ್ತೀವಿ. ರಾಗಿ ಆದರೆ 6 ಸೇರು ಕೊಡ್ತೀವಿ, ದುಡ್ಡಾದರೆ 250 ರೂಪಾಯಿ. ಸುಮ್ಮನೆ ಕೊಡು. ನೀನೇನು 300 ರೂಪಾಯಿ ಹೇಳ್ಕೊಂಡು ಹೋಗೋಬೇಡ. ಹಂಗಾದ್ರೆ ಓಸು ಖರ್ಚಾಗ್ತಾವೆ. ನಮ್ಮ ಕೇರೆಗೆ ಇನ್ನೂ ಯಾರ್ಯಾರು ತಾಮರ ಇದ್ದಾರೆ ಎಲ್ಲರೂ ತಾಂಬಿಡ್ತೀವಿ.
ಇಲ್ಲ ಕಣಮ್ಮ, ಫಿಕ್ಸು 300 ರೂಪಾಯಿಗೆ ಕಮ್ಮಿ ಇಲ್ಲ. ಏನು ನಾನು ಹೆಚ್ಚಾಗೂ ಹೇಳಿಲ್ಲ, ಕಮ್ಮಿ ಹೇಳಿಲ್ಲ, ಸರಿಯಾಗಿ ಹೇಳಿದ್ದೀನಿ. ಈಗ 300 ರೂಪಾಯಿ ಕೊಟ್ಟು ತಗೊಳ್ರಿ. ರಾಗಿ ಆದರೆ ಈಗ 8 ಸೇರ್ಗಾದರೆ ಕೊಡ್ತೀನಿ, 6 ಸೇರ್ಗಾದರೆ ಕೊಡಲ್ಲ. ಇಲ್ಲಾಂದರೆ 300 ರೂಪಾಯಿ ದುಡ್ಡು ಕೊಡ್ರಿ. ಸುಮ್ಮನೆ ರಾಗಿ ಬೇಡ, ಯಾತ್ರವೂ ಬೇಡ. ಹ್ಞೂ ಕಣೆ ಹೇಳಣ್ಣ, ಒಬ್ರು ಕರೆ ಕೊಡ್ತಾರೆ, ಒಬ್ಬರು ಮಣ್ಣು ಕಲ್ಲು ಇರೋ ತಂದು ಕೊಡ್ತಾರೆ, ಒಬ್ರು ಒಳ್ಳೆ ಕೊಡ್ತಾರೆ. ರಾಗಿದು ಸರಿಯಾಗಲ್ಲ, ಸುಮ್ಮನೆ ಅದೇ ದುಡ್ಡಿದ್ರೆ ರಾಗಿ ತಗೊಬೋದು ಹೇಳಣ್ಣ. ಅಲ್ಲೇ ಓದ್ಸಲಿ ನಾನು ನೋಡಲಿಲ್ಲ, ತಲಾ ಹಾಕೋ ನನ್ನ ಕೈಯಾಗೆ ಇಟ್ಕೊಂಡು ನಾನು ತಂದಿರಲಿಲ್ಲ ಅಂತಂದೇಳಿ ನಿಮಗೆ ಸರಿಯಾಗಿ ದುಡ್ಡೇ ಕೊಡಲಿಲ್ಲ. ಇನ್ನು ಸಣ್ಣ ಸಣ್ಣವು ಸಾರೆ ಪಾರೆ ತರೋರು ಮೊದಲು, ಆವಾಗಂತೂ ನೋಡ್ಬೇಕಾಗಿತ್ತು. ಇಟ್ಟಿಟ್ಟು ಒಟ್ಟೊಟ್ಟು ಸಾರುಗಳು ತಗೊಂಡೋಗಿ ಅದೇ ಒಳಕ್ಕೆ ಬಂದು ದುಡ್ಡೇ ಕೊಡ್ತಿರ್ಲಿಲ್ಲ. ಇವಾಗೆಲ್ಲ ಯಾರು ಸಾರಿಗೆ ಅಡುಗೆ ಮಾಡ್ತಾರೆ, ಈಗೆಲ್ಲ ಕುಕ್ಕರ್ನಾಗೆ ಮಾಡೋತ್ತಾಗೆ ಪಾತ್ರೆಗಳನ್ನೇ ತಾಮಲ್ಲ, ಸಿಲ್ವರ್ ಪಾತ್ರೆಗಳು ಎಲ್ಲ ಕುಕ್ಕರ್ನಾಗೆ ಜಾಸ್ತಿ ಮಾಡೋದು. ಈ ಆ ಥರವು ತಾಮಲ್ಲ, ಏನಿಲ್ಲ ಹೇಳಿ ಎಲ್ಲ ಪಾತ್ರೆಗಳು. ಈಗ ಅದು ಮಡಿಕೆಗೆ ಅಂದರೆ ಅದು ಪೆಟೆಗ್ಲಾದ್ರೆ ತಾಮದಲ್ಲಿ ನಮ್ಮೊಳಗಿನ ನನ್ನ ಕೂಡ ಅಂತಂದು ಹೇಳಿ ನನ್ನ ಕೂಡ ತಾಮ್ತಾರೆ. ನೀನು ಯಾಕೆ ಪಾಟಿ ರೇಟ್ ಹೇಳಿದೀಯ, ಮಡಿಕೆನೇ ಯಾರು ಇವಾಗ ಏನು ಬಗ್ಸೋದಿಲ್ಲ. ಕೊಡು ಅವ ಕೈ ಸರಿಯಾಗಿ ಹೇಳೈತಿ, 250 ರೂಪಾಯಿ ಕೊಟ್ಟರೆ ತಲಕೋನಂತ ತಾಮ್ತೀವಿ. ಈಗಳಮ್ಮ, ನಮಗೂ ಬೇಡ ನಿಮಗೂ ಬೇಡ. ಈಗ 270 ರೂಪಾಯಿ ಮಾಡ್ಕೊಂಡು ತಲಾಕೊಂದೊಂದು ತಗೊಂಬಿಡ್ರಮ್ಮ. ಏನೇನೊಂದು 30 ರೂಪಾಯಿ ಬಿಡ್ತೀನಿ, 50 ರೂಪಾಯಿ ಗಟ್ಟಲೆ ಬಿಡೋಕ್ಕಾಗಲ್ಲ ಕಣಮ್ಮ, ಒಟ್ಟೊಂದು ಲಾಭ ಇಕ್ಕೋಕ್ಕಾಗಲ್ಲ. ನಾವು ಇವಾಗ ಮಾಡೋದು ಕಷ್ಟ ಕಣಮ್ಮ, ಇವಾಗ ಯಾರು ಮಾಡೋದಿಲ್ಲ ಏನಿಲ್ಲ. ನಮಗೂ ಸುಡೋದು ಅದೂ ಭಾಳ ಖರ್ಚು ಬರ್ತವೆ. ಊರಿದ್ದ ಊರಿಗೆ ಏರ್ಕೊಂಬರೋದು. ಇನ್ನು ಕುಂತಿತ್ತಕ್ಕೆ ಬಂದರೆ ಬರ್ರಿ, ಬೇಕಾದ್ರೆ ಟೌನಕ್ಕೆ ಬರ್ರಿ, ನಾವು ಅಲ್ಲಿಗೆ ಏನಿರ್ತೀವಲ್ಲ 250 ರೂಪಾಯಿಗೆ ಕೊಡ್ತೀವಲ್ಲ, ಆಕೆ ಬಂದಿದ್ದು ಲಾಭ ಬೇಡವೇನಮ್ಮ ನಮಗೆ. ಟೆಂಪಕ್ಕೆ ಬಾಡಿಗೆ ಕೊಡ್ಬೇಕಣಮ್ಮ, ಏನು ನಾವೇನು ಮನೆಗಳ್ದಲ್ಲ. ಅಯ್ಯ ಕೊಡ್ಬೇಕಪ್ಪ, ನೀನು ಮಾರಬೇಕು ಅಂತಂದು ಅಮ್ಮಂಗಿದ್ರೆ ಬಾಡಿಗೆ ಕೊಟ್ಟು ತೋರ್ಬೇಕಪ್ಪ. ಬಾಡಿಗೆ ತಂದಿದ್ದೆಲ್ಲ ನಮ್ಮ ಮೇಲೆ ಹೇಳಿರಿ. ಈಗ ಹತ್ತದಿಲ್ಲ, 250 ರೂಪಾಯಿ ಕೊಡ್ತೀವಿ, ಕೊಡದಿಲ್ಲದಿದ್ರೆ ತಗೊಂಡು ಹೋಗಿ ನೀನು ಮಾಡ್ಕೇಳಿ. ಏನಮ್ಮ ಮಡಿಕೆ ಏನು ತಂದಿದ್ದಾರೆ, ಹೆಂಗಿದ್ರು ಕೊಟ್ಟೋಗ್ತಾರೆ, ಹಿಂದಕ್ಕೆ ತಗೊಂಡೋಗಲ್ಲ ಅಂತಂದು ಹೇಳಿ ಬಾಯಿಗೆ ಬಂದಟ್ಟು ಕೇಳ್ತೀರಾ. ಬರ್ರಮ್ಮ ತಾಯಿ ತಗೊಬರ್ರಮ್ಮ. ಈಗ ಕಾರಿ ಓಸು ಖರ್ಚಾದರೆ 250 ರೂಪಾಯಿ ಹೆಂಗೇನೆ ಕೊಡ್ತೀನಿ. ಓಸು ತಗೋಬೇಕಂದ್ರೆ ತಿರ್ಗಾ ಉಳ್ಕೊಂಡ್ರೆ ನನಗೊಂದು ಎರಡಕ್ಕೂ ಹಿಡ್ಕೊಂಡು ಹೋಗೋಕ್ಕಾಗಲ್ಲ, ಅದಕ್ಕೂ ಒಂದು ಟೆಂಪೋ ಬೇಕು. ಓಸು ಖರ್ಚಾದರೆ ಕೊಡ್ತೀನಿ. ಈಗಳಮ್ಮ, ಯಾರನ್ನ ಇನ್ನು ತಾಮಾರಿದ್ರೆ ಹೇಳ್ರಮ್ಮ, ಸರ ಬಂದು ತಗೊಂಡೋಗ್ಲಿ. ಬಿಸ್ಲಾಕೈತೆ, ನಾನು ಹೋಗ್ತೀನಿ. ನೀವು ಹೇಳಿದ ರೇಟ್ಗೆ ಕೊಟ್ಟಿದ್ದೀನಿ, ಯಾರಿಗಾನ ಹೇಳ್ರಮ್ಮ. ಹ್ಞೂ ಹೇಳ್ತಾತ. ನಮ್ಮ ಕೆರೆಗೇನು ವ್ಯಾಪಾರ ಏನು ಚೆನ್ನಾಗಿ ಆಗುತ್ತೆ, ಎಲ್ಲ ಮಸ್ತಾಗಿ ನಂಬ್ತಿದ್ರು. ಇನ್ನವೇ ಎಲ್ಲ ಖರ್ಚಾಗ್ತವೆ ಹೇಳು, ಏನು ಯಾವ ಉಳಿಯೋದಿಲ್ಲ ಮಡಿಕೆ ಏನು. ಬಾರಮ್ಮ, ಮಡಿಕೆ ತಗೊಂಡು ನಿಮ್ಮ ಜೊತೆಗಳವರೆಲ್ಲ ತಗೊಂಡೋದ್ರು. ನಿನಗೆ ಹೇಳ್ತೀನಿ ಅಂತಂದಂದ್ರು, ನೀನೇ ಬಂದಿದ್ಯಾ. ಬಾರಮ್ಮ, ನೀನೊಂದು ತಗೊಂಡೋಗು. ಮಡಿಕೆನೇ ಇನ್ನೇನು ಎಲ್ಲ ಲಾಸ್ಟು ಎಲ್ಲ ಮುಗ್ದಿದ್ದಾವೆ, ಇನ್ನೊಂದೇ 2 ಇದಾವೆ ಖರ್ಚಾಗ್ತವೆ. ಬಾರಮ್ಮ ತಗೊಂಡೋಗು. ಇಲ್ಲ ಅಣ್ಣ, ನಮ್ಮ ಮನೆಗೆ ಹೋದಷ್ಟು ತಂದಿದ್ದು ಹಂಗೇನೆ ತೆಗ್ದಿಕ್ಕಿದ್ದೆ ಐತಿ, ಅದೇ ಸಾಕು, ಏನು ಬೇಡ. ನಾನು ಇಲ್ಲಾಂದರೆ ತಗೊಂತಿದ್ದೆ. ಇವರೆಲ್ಲ ತಾಂಡ್ರೆ ನಿಂಗಜ್ಜಿ, ರಂಗಮ್ಮ, ಗೌರಮ್ಮ ಅವರು ತಾಂಡ್ರೆ ಏನಲ್ಲೇ ಇವ್ರ ಮನೆಯವರು. ಹೂನಮ್ಮ, ಅವರೆಲ್ಲ ತಗೊಂಡ್ರು. ಅವಜ್ಜಿ ಅವರೆಲ್ಲ ಸೇರಿ ಅವರೇ. ನಾನು 300 ರೂಪಾಯಿ ಹೇಳಿದ್ದೆ, 250 ರೂಪಾಯಿ ಮಾಡಿ ತಗೊಂಡ್ರು. ಕೆಂಪನ್ ಸೀರೆದು ಒಂದು 50 ಐತೆ, ಅಯ್ಯಮ್ಮನ ಕರಿತೀವಿ, ಹೇಳ್ತೀವಿ, ತಗೊಂಬುತ್ತೆ ಅಯ್ಯಮ್ಮನೂ ಅಂತಂದಂದ್ರು. ಅದಕ್ಕೆ ನಾನು ಉಳಿಸ್ಕೊಂಡೆ ಕಣಮ್ಮ, ಇನ್ನೊಂದು 2 ಇದಾವೆ ಅಷ್ಟೇ. ಎಲ್ಲ ತಗೊಂಡ್ರು, ಎಲ್ಲ ಖರ್ಚಾದ್ವು. ಅದಕ್ಕೆ ನೀನೊಂದು ತಗೊಂತೀನಮ್ಮ, ಅದಕ್ಕೆ ಬಂದೇನ ಅಂತಂದು ಹೇಳಿ ಕೇಳ್ತಿದ್ದೆ. ಬಿಡು, ಏನು ದಿನ ನೀರು ಕುಡಿಯಲ್ಲ ಇವರು. ನಿಂಗಜ್ಜಿರು ರಂಗಮ್ಮರು ಅವರು ತಾಂಡರಲ್ಲ, ಹೋಗಿ ಅವ್ರ ಮನೆಗೆ ಒಂದೊಂದು ನೀರು ತಗೊಂಡು ಬಂದು ಕುಡಿದ್ರು ಆಗುತ್ತೆ. ಏನೋಕೆ 200 ರೂಪಾಯಿ ದುಡ್ಡಿಕ್ಕದು. ಸುಮ್ಮನೆ ನಮ್ಮ ಮನೆಗೆ ಐತಿ ಅಂತಂದ್ರೆ ಸಾಕು, ಸುಮ್ಮನೆ ನಾವು ಅಜ್ಜನ ಅಲ್ಕೊಂಡು ನೋಡಿದೆಲ್ಲ ಸ್ಮಕ ಅಡಿಕೆ ಬಂದಿದ್ದು ತಾಂತಿ ಅಂತಂದು ಹೇಳಿ ಅಂದರೆ ನೀನು ಇವತ್ತಾದ್ರೂ ಬರಲಿಲ್ಲ. ದಿನ ಬತ್ತಿದ್ದೆ, ಇವತ್ತು ಯಾಕೆ ಬರಲೇ ಇಲ್ಲ ನೀನು. ನಾನು ತಾಮನಂತ ಬಂದಿದ್ದೆ, ಆಲೆ ಖರ್ಚಾಗಿದ್ದಾವೆ ಅಂತಂದೇಳಿ ತಾಲೆನೇ ಹೋಗಿತ್ತು. ನಾನು ತಾಂತಿದ್ದೆ, ನಾನು ತಾಮನಂತಲೇ ಬಂದೆ. ಬೇಸಿಗೆ ಕಾಲದಾಗೆ ವಾಸೆ ತಣ್ಣನ್ಗುಡೋಣ ಅಂತಂದೇಳಿ ಆಲೆ ಇರಲಿಲ್ಲ. ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ, ಹೋದ್ರು ಹೋಗ್ತಾರೆ ಅಂತಂದೇಳಿ ಸುಮ್ಮನಾದೆ ನಾನು. ಇನ್ನೇನು ನೀವು ತಾಳಿದ್ದೀರಲ್ಲ, ಬಿಡು ನಿಮ್ಮ ಮನೆಗೆ ಒಂದು ಚಂಬ ತುಂಬ್ಕೊಂಡು ಹೋಗೋಕ್ಕಾಗುತ್ತೆ ಅಂತಂದೇಳಿ ನಾನು ಅದೇ ಸುಮ್ಮನೆ ನಮ್ಮ ಇರಲಿಲ್ಲ. ಇದ್ದಿದ್ರೆ ತಾಮನಂತಲೇ ನಾನು ದುಡ್ಡು ಇಟ್ಕೊಂಡು ಬಂದೆ. ರಂಗಮ್ಮ ಅಂದರು, ಅಲ್ಲಿ ಬಂದು ನಿಂಗಜ್ಜಿ ಮಂತಾಗೆ ಅಂತಾನೆ ತಾಮನಂತ ಬಂದರೆ ಅದೇನೇ ಅಲೆ ಖರ್ಚಾಗಿ ಅಲೆ ವಜ್ಜ ಇರಲಿಲ್ಲ. ಅಲ್ಲ ಕಣ್ಣೋಡಿಗೆ ನಾನು ಒಳಕೋಗಿ ಒಂದು ಗುಡಣ ಇಕ್ಕಿ ಬರೋ ಅಷ್ಟೊತ್ತಿಗೆ ಇನ್ನು ಊಟಗಡ ವಜ್ಜೆ ಹೋಗಿದ್ದ ತಮ್ಮ. ನೀನು ನೋಡಿ ಹೇಳೋದ ಇನ್ನೂ ಇತ್ತು, ನಾನು ನೀನು ತಾಂತಿ ಅಂತಲೇ ಅವ್ರ ಕುಟೆ ಹೇಳ್ಕಳಿಸಿದ್ದೆ. ನೀನು ನೋಡಿ ಅಲೆ ಹೋಗಿದ್ರು ಅಂತಂದು ಹೇಳ್ತೀಯಾ. ದೇವರಣೆಮ್ಮ, ನಾನೇನು ಸುಳ್ಳು ಹೇಳಲ್ಲಮ್ಮ, ನಾನು ಬಂದಾಗಿರಲಿಲ್ಲ. ಇಲ್ಲದೇ ದುಡ್ಡು ಕೊಟ್ಟು ನಾನು ತಾಂತಿದ್ದೆ. ಅಲ್ಲಕ್ಕಂಡು ಹೊಸ್ಮಕ್ಕ, ನಿಂಗಜ್ಜಿ ಕುಟೆ ಏನು ಹೇಳ್ತೀಯ ನೀನು. ಎಲ್ಲಿ ಖರ್ಚಾಗಿದ್ವು ಅಲ್ಲೇನೇ ಇರಲಿಲ್ಲ ಅಂತಂದೇಳಿ ನಾನು ನೋಡ್ತಲೇ ಇದ್ದೀನಿ. ಆತ ಕೇಳ್ತಲೇ ಐತೆ. ಬಿಡು ತಾತ, ನಮ್ಮ ಮನೆಗೆ ಹೋದ ವರ್ಷ ತಂದಿದ್ದು ಐತೆ, ಏನು ಬೇಡ, ಅದನ್ನೇ ತೆಗ್ದಿಕ್ಕಿದ್ದೆ, ಈ ವರ್ಷನೂ ಇಕ್ತೀನಿ, ಇವರೆಲ್ಲ ತಾಂಡಿದ್ದಾರೆ ಅಂತಂದೇಳಿ ಮಾತಾಡ್ತಿದ್ದಿದ್ದ. ನಾನು ಕೇಳಿಸ್ಕೊಂಡು ನಿಂತ್ಕೊಂಡು ಹೇಳೋದು ನೋಡು. ಒಂದು ತಾಬಕ ಬೇಡವಿಲ್ಲ ಸ್ಮಕ ನೀನು. ಇಲ್ಲಮ್ಮ, ದೇವರಣೆಗೂ ನಾನು ತಾಮನಂತಲೇ ಬಂದೆ. ಅಲ್ಲಿ ಆಲೆಯ ಇರಲಿಲ್ಲ, ಇಲ್ಲದಿದ್ರೆ ನಾನು ತಾಂತಿರ್ಲಿಲ್ವಿ. ನಿಮ್ಗೆ ಹೇಳಿದ್ನಲ್ಲ, ನಾನು ನೀವೆಲ್ಲ ತಾಂಡು ನಾನು ತಾಂಬಿಡೋದೇನೆ. ತಾಮನಂತ ಬಂದೆ, ಆಲೆ ಖಾಲಿಯಾಗಿ ಆಲೆ ವಜ್ಜ ಇರಲಿಲ್ಲವು. ಆಕಳ ಹುಡುಗಿ ನಮ್ಮ ಮನೆ ಮುಂದಾಸಿನೇ ಹೋತು. ಆ ತಾತ ಇನ್ನೂ 2 ಇಟ್ಕೊಂಡು ಹೋತು. ಯಾರಿಗನ ಕೊಟ್ಟೋಗ್ತೀನಿ ಕಣಮ್ಮ, ಇವೆಲ್ಲ ಮುಗ್ದಿದ್ದಾವೆ. ಅಲ್ಲೆಲ್ಲ ನಾವು ಕೊನೆ ಕೆರೆಗೆ ಯಾರನ್ನ ಕೇಳಿರೆ ಕೊಟ್ಟೋಗ್ತೀನಿ ಅಂತಂದೇಳಿ ಇಟ್ಕೊಂಡು ಹೋತು. ನೀನು ನೋಡಿರೆ ಹಿಂಗಂತಂದಂತೀಯ. ನಾನು ಅಲ್ಗೂ ಹೇಳ್ದೆ, ಕೆಂಪನ್ ಸೀರೆದು ಏನು ತಾಣ್ತಿ ಅಂತಾನೆ.
ಆ ತಾತ ಇಲ್ಲ ನಮ್ಮದು ಐತೆ ಹೋದ ವರ್ಷದ್ದು ಅಂತಂದೇಳಿ ಸುಮ್ಮನಾತು. ತಾಮ್ಲಿಲ್ಲ ಅಂತಂದೇಳಿ ಅವಣ್ಣ ಹೇಳಾಗೈತೆ, ನೀನು ನೋಡಿದ್ರೆ ಹಿಂಗೆ ಬಾಯ್ ಬಡಿತಿ ಎಲ್ಲ ಹುಡುಗಿ. ಹಾಂ ಈ ಲಸ್ಮಕ್ಕಂತಾಗೆ ಕಲ್ತ್ಕೋಬೇಕು. ನೀವು ನನ್ನೇ ಗಿಲಿಟ್ ಅಂತಿದ್ರಿ ನೋಡಿ, ಇವಳನ್ನ ಗಿಲಿಟ್ ಲಸ್ಮಕ್ಕನ್ನ ಹೇಳೋದ ಅಲೆಯ ಮುಗ್ದಿದ್ವು ಅಂತಂದು ಹೇಳಿ ನಾನು ಹಂಗೆ ಅಂತೀನಿ. ನನ್ನ ಒಳಕೋಗಿ ಹೊರಗೆ ಬರೋಟಕ್ಕೆ ಇನ್ನೋಟಗಡ ಖಾಲಿಯಾಗಿ ಹೋಗಿದ್ದಾರೋ ಅಂತ ನಾನು ಅಂತೀನಿ. ಇವಳು ತಾಮ್ಲಾರದಕ್ಕೆ ಹಂಗೆ ಹೇಳಿ ಸುಮ್ಮನಾಗಿದ್ದಾಳೆ. ಹೆಂಗನ ಅಂದ್ಕೊಳ್ರಮ್ಮ ತಾಯಿ, ಸುಮ್ಮನೆ ನಾನು ಹೋಗ್ತೀನಿ. ನಮ್ಮ ಅಪ್ಪಗೆ ಒಂಬಕ್ಕಿಗೆ ಬಂದಿದ್ದೆ, ನಾನು ಹೋಗ್ತೀನಿ. ರಂಕಯ್ಯ ಲಸ್ಮಕ್ಕಯ್ಯ ತಾಂಡಿಲ್ಲ ನೀನು ತಾಮತ್ತೆ ಅಂತಂದೇಳಿ ಹೇಳ್ಕೊಳ್ತಿದ್ದಲ್ಲ, ತಾಮ್ಲಿಲ್ಲ ಬರೀ ಕೈಯಾಗೆ ಓದ್ಲು, ತಾಮ್ಲಿಲ್ಲ ಅಲೆ ಮುಗಿದ್ವು ಅಂತಂದು ಅಂದ್ಲು. ಸುಮ್ಕಿರಿ ಅಮ್ಮಣ್ಣಿ, ಅವಳು ನಾಟಕದ ಹೆಂಗಸು. ತಾಮಕ್ಕೆ ದುಡ್ಡಿದ್ರು ಅವಳು ತಾಮಂತಾಳಲ್ಲ ತಾಡಿ. ದಿನ ಬೇಸಿಗೆ ಕಾಲ ಬತ್ತಿದೆ. ಇವಾಗ ನಾವು ಗುಡಂಡಕ್ಕೆ ನೀರು ಹೋಯ್ತಿದ್ದಂಗೆ ಅಲ್ಲೇ ನಾಳೆಗೆ ಬಂದುಬಿಡ್ತಾಳೆ. ಒಂದು ಚೊಂಬು ತಣ್ಣನ ನೀರು ಕೊಡ್ರಿ ಅಂತಂದೇಳಿ 2 ಚೊಂಬು ಒಂದು ಅರ್ಧ ಬಿನ್ಗೆ ಇಡಿ ಅಂತದೊಂದು ದೊಡ್ಡದೊಂದು ಸ್ಟೀಲಿನ ಮಾಡ್ಕೊಂಡಾಳೆ ಅಂತ ತಗೊಂಬಂದು ತುಂಬ್ಕೊಂಡು ಹೋಗಿಬಿಡ್ತಾಳೆ. ಅವಳ ಕತೆ ಬೇಡ, ಅವ್ರ ಮನೆಗೆ ಒಂದಿನ ಇವ್ರ ಮನೆಗೆ ಒಂದಿನ ತುಂಬ್ಕೊಂಡು ಹೋಗಿಬಿಡ್ತಾಳೆ. ಒಂದು ಗುಡಣ ತಗೋಬೇಕಂದ್ರೆ ಅವಳಿಗೆ 250 ರೂಪಾಯಿ ಹೋಗುತ್ತೆ ಅಂತಂದೇಳಿ ಹಂಗೆ 7 ಮೇಲೆ ಕಾಸು 4 ಮೇಲೆ ತಂತಾಳೆ. ಅವಳೆ ತುತ್ತಂಡ್ರಾಳು ದಿನ ಅಲ್ಲೇ ನೋಡಿಲ್ವಿ ನಾವು. ಮನೆಗೆ ನೀರಿಗೆ ತಾರಾಡ್ತಾಳೆ. ಸುಮ್ಕಿರು. ಅಯ್ಯೋ ಬಯಾರು ಬಂದಿತ್ತು ನಮ್ಮಯ್ಯಪ್ಪ, ಬಿಸಿಲ ಬಂದಿತ್ತು. ಒಂದಿಷ್ಟು ತಣ್ಣನ ನೀರಿದ್ರು ಕೊಡು ಅಂತಂದೇಳಿ ಬರ್ತಾಳೆ. ಅಷ್ಟೇ ಅಲ್ಲ, ಅಯ್ಯೋ ಜ್ಯೂಸ್ ಮಾಡ್ಬೇಕಾಯಿತು, ಯಾರೋ ಬಂದಿದ್ರು ನೆಂಟರು ಅಂತಂದೇಳಿ ನಮ್ಮನೆಗೆ ಬಂದು ತಣ್ಣನ ಬೇಕು ಅಂತಂದೇಳಿ ತುಂಬ್ಕೊಂಡು ಬರ್ತೈತೆ. ಬೈದಾಗ ತಕ ಆಗವಸ ಒಂದು ದೊಡ್ಡದೊಂದು ಮಾಡ್ಕೊಂಡೈತೆ. ಒಂದು 3-4 ಚಂಬು ಇಡಿ ಅಂತದ ಸ್ಟೀಲಿಂದ. ಅದ್ರ ತುಂಬ ತಣ್ಣಗುತ್ತೆ. ಏನಾನ ಒಂದು ದಿವ್ಸ ನಮಗೆ ಇರಲಿ ಅಂತಂದು ಅಂದರೆ ಸಾಕು. ಅಯ್ಯೋ ನೀರೇನು ಕೊಂಡ್ಕೊಂಬತ್ತೀನಿ ತಾಯಿ ಅಂತಂದಂಬುತ್ತಿ. ಮತ್ತು ನೀರನ್ನು ಈ ಕಾಲದಾಗೂ ಕೊಂಡ್ಕೊಂಡೆ ಬರೋದು. 5 ರೂಪಾಯಿ ಕಾಯನ್ನು ಹಾಕಿ ಹೋಗಿ ಬೈಕ್ ತಗೊಂಡೋಗಿ ಫಿಲ್ಟರ್ ನೀರು ಇಟ್ಕೊಂಬಂದು ಅದ್ರ ಕೊಯ್ದರೆ ತಣ್ಣಗಾಗ್ತವೆ. ನೀರೇನು ದುಡ್ಡು ಕೊಂಡ್ಕೊಂಬತ್ತಿ ಮತ್ತೆ ಕೊಂಡ್ಕೊಂಡೆ ಮತ್ತೆ ಬರೋದು ಪಟ್ಟಿಂದನ ಹಂಗೆ ಅನ್ನು ಕೊಂಡ್ಕೊಂಡೆ ಮತ್ತೆ ಬರೋದು ಅಂತಂದೇಳಿ ನಾವು ಕುಡಿಯೋ ನೀರು ಹೆಂಗಂಗಂಬೋದು ಅಂತಂದೇಳಿ ಸುಮ್ಮನೆ ಆಗ್ತೀವಿ. ಪಟ್ಟಿಂದ ಬರಲಿ ನಾನು ಹಂಗೆ ಅಂತೀನಿ. ಅವಳು ವರ್ಷ ಹಂಗೆ ಮಾಡ್ತಾಳೆ. ಹೋದ ವರ್ಷ ಹಂಗೆ ಮಾಡಿಳು. ಅಮ್ಮನಿ ನಮ್ಮ ಕಾಲದಾಗೆ ಹೆಂಗೆ ಮಾಡೋರು ಗೊತ್ತೇ? ನಮ್ಮನೆ ಮಾಡಿಕೆ ಸಣ್ಣವು ದೊಡ್ಡವು ಎಲ್ಲ ಬರೋರು. ಅವರು ತರೋರು ರಾಮನಹಳ್ಳಿಯಿಂದನ ತೊಂದರೆ. ಒಬ್ಬರು ದುಡ್ಡು ಕೊಟ್ಟರೆ ಒಬ್ರು ಕೊಡ್ತಿಲ್ಲ ಕಣಮ್ಮನ. ಒಬ್ರು ಕಾಯಿ ಕೊಡ್ತೀವಿ ಅಂತಂದಂಬರು, ಒಬ್ಬರು ದುಡ್ಡು ಕೊಡ್ತೀವಿ ಅಂಬರು. ತಾಣವರು ಇಟ್ಟು ಒಟ್ಟು ಸಣ್ಣವು ಬಾಳ್ಳಿ, ಸಣ್ಣವು ಮಡಿಕೆ, ಆಮೇಲಿಂದನ ಇದು ಕೋಲ್ಕ, ಸಣ್ಣವು ಚೊಮ್ನಂತವು ಕುಡಿಕೆ, ಅವನ್ನೆಲ್ಲ ಒಂದೊಂದು ಯಾವ್ಯಾವ ಬೇಕು ಅವನ್ನ ಕುಡಿಕೆ ಅಂತ ತಗೊಂಡೋಗೋರು. ಸರಿ ದುಡ್ಡೇ ಕೊಡ್ತಿರ್ಲಿಲ್ಲ ಕಣಮ್ಮ. ಅವಂತೂ ಬಿಸಿಲಾಗ ಬಂದು ಅಯ್ಯೋ ಅಂದ್ಕೊಂಡು ಹೋಗವು. ಈ ಸಲ ಹೆಂಗನ ಒಂದೇ ಥರದ ತಂದೆ ಸುಮ್ಮನಿರು ಕೊಟ್ಟು ಹೆಂಗ ದುಡ್ಡು ಇಸ್ಕೊಂಡು ಕಡೆ ದುಡ್ಡು ಇಸ್ಕೊಂಡು ಹೋಗ್ತು. ಹಂಗೇನೇ ಓದ್ಸಲಿ ಪಾಪ ನೊಂದ್ಕೊಂಡು ಹೋಗಿತ್ತು. ನಮ್ಮನೆ ತಾಗ ಇಳಿಸಿತ್ತಲ್ಲ. ಯಾರ್ದಾದ್ರೆ ನಿಂಗಜ್ಜಿ ಹಂಗೆ ಮಾಡಬಾರ್ದು. ಎಲ್ಲದ್ದು ಒಂದೇ. ಅವರು ಹೊಟ್ಟೆಪಾಟಿಗೆ ಏನೇ ಮಾರೋಕ್ಕೆ ಬಂದಿರೋದು. ಹಂಗೆ ಮಾಡಿದರೆ ಹೆಂಗೆ ಪಾಪ ಅವರು 4 ಕಾಸು ಹುಟ್ಟುತ್ತೆ ಅಂತಂದೇಳಿ ಒಳ್ಳೆ ಖರ್ಚಾಗ್ತವೆ ಅಂತ ಬಂದರೆ ಹಿಂಗೆ ಮಾಡಿದರೆ ಹೆಂಗೆ? ಈ ಕಾಲದಾಗ ಯಾರು ಇವಾಗ ಇನ್ನೇನು ಸಾರೆ ಮಡಿಕೆಗೇನು ಅಡುಗೆ ಮಾಡಲ್ಲ ಹೇಳಿ ಯಾರು? ಹೆಂಗ ಒಂದೊಂದೇ ಸಾರುಗಳು ತಂದದು ಇಲ್ಲೇ ವಾಸೆ ಬಂದತ್ತಾಗೆ. ಅಲ್ಲಿ ಟೌನಕ್ಕೆ ಹೋದ್ರೆ ಕೈಗಳ್ದೆ ಕಿತ್ತು ಅಲ್ಲಿ ಕೊಂತಾರೆ, ಕೊಡೋದೇ ಇಲ್ಲವು. ಮತ್ತೆ ಹೇಳು, ನಾನು ಅವತ್ತು ಬಟ್ಟೆಗೆ ದಿವಸ ಕೇಳಿದ್ದೆ 300 ರೂಪಾಯಿ 350 ರೂಪಾಯಿಗೆ ಕಮ್ಮಿ ಕೊಡಲ್ಲ ಅಂದ್ರೆ. ಅವು ಇವ್ರ ದೊಡ್ಡವನು ಅಲ್ಲ, ಸಣ್ಣ ಒಂಗೇನೆ. ಮತ್ತು ಈ ಸಲಿನ ಲಕ್ಷ್ಮಕ್ಕಗೆ ಯಾರೂ ನೀರು ಹಾಕಿ ಕೊಡ್ಬೇಡ್ರಿ. ಬಂದಾಗ ತಾಂದಿಲ್ಲ ಏನಿಲ್ಲ, ನೀನು ತಗೋಬೇಕಾಗಿತ್ತು. ಹಂಗೇನೆ ಆ ತಾತ ಹೇಳಿರೋ ನೀನು ತಾಂದಂಗೆ ಹೋಗಿದ್ದೀನಿ, ನಿನ್ನ ದುಡ್ಡು ಖರ್ಚಾಗುತ್ತೆ ಅಂತಂದೇಳಿ ಇಲ್ಲಾಂದರೆ 5 ರೂಪಾಯಿ ಕೊಟ್ಟು ಕಾಯಿನ ತಂದು ಒಂದು ದಿನ ಫಿಲ್ಟರ್ ನೀರು ತಂದು ಅದ್ರ ಕೊಯ್ ತುಂಬ್ಕೊಂಡು ಹೋಗ್ತಿ ಅಂತಂದೇಳಿ ಅನ್ರಿ. ಹಂಗಾದ್ರೆ ಸರಿಯಾಗುತ್ತೆ ಅವಳಿಗೆ. ಅವಳು ಕುಡಿಸಿಟ್ಟಿದ್ದ ನೀರು ತುಂಬ್ಕೊಳೋಕೆ ಬರ್ತಾಳೆ. ಇಲ್ಲಾಂದರೆ ಹಂಗೆ ಸುಮ್ಮನೆ ಕೆರೆಗೆ ಎಲ್ಲ ತನ್ನರೇ ದಿನ ಒಬ್ಬೊಬ್ಬರ ಮನೆ ತುಂಬ್ಕೊಂಡೋದ್ರೆ ತನ್ನನ್ನು ಗುಡನೇ ಬೇಡ, 250 ರೂಪಾಯಿ ಖರ್ಚು ಮಾಡೋದೇ ಬೇಡ ಅಂತಂದು ಅಂತಾಳೆ ಅವಳು. ನೋಡಿದ್ರಲ್ಲ ವೀಕ್ಷಕರೇ, ಒಂದು ತಣ್ಣನ ಗುಡಣ ತಮ್ಮದ್ರಾಗೂ ಏನು ಕಿತಾಪತಿ ಮಾಡ್ತಾರೆ. ದುಡ್ಡು ಉಳಿತೈತೆ ಅಂತಂದೇಳಿ ಕಟಾರ್ ಮನೆ ನೀರು ತಣ್ಣಾದ್ರೆ ಸಾಕು ಅಂತಂದೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೂ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಯೂಟ್ಯೂಬು ಫೇಸ್ಬುಕ್ ಮುಖಾಂತರ ಶೇರ್ ಮಾಡಿರಿ. ದಯವಿಟ್ಟು ನಮ್ಮ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈ ಕೂಡಲೇ. ಥ್ಯಾಂಕ್ ಯು.